ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂತಹ ಈ ಮೆಂತ್ಯ ಹಿಟ್ಟನ್ನ ಯಾವ ರೀತಿ ಮನೇಲೇ ಮಾಡೋದು ಅಂತ ತಿಳಿಸ್ತಿದ್ದೀನಿ. ಇದನ್ನು ಜಾಸ್ತಿ ಬ್ರಾಹ್ಮಣ್ಸ್ ಮಾಡ್ತಾರೆ, ಆದರೆ ಮಕ್ಕಳಿಗೆ ಹಸಿವು ಜಾಸ್ತಿ ಮಾಡಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡಿರೋದು ಮನೇಲಿ. ಇದನ್ನು ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೇಯ್ನಾಗಿ 1 ಕಪ್ಪಷ್ಟು ಕಡಲೆಬೇಳೆ, ಚಿಕ್ಕ ಕಪ್ಪಷ್ಟು. ಇಷ್ಟು ಮಾಡೋದ್ರಿಂದ ಒಂದು ತಿಂಗಳಲ್ಲಿ 3 ತಿಂಗಳ ತನಕ ಇದನ್ನು ಸ್ಟೋರ್ ಮಾಡ್ಬೋದು. ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕ್ವಾಂಟಿಟಿ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಬಂತು ಅಂತ ಹೇಳಿ. 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಉದ್ದಿನಬೇಳೆ, ಹಾಗೆ 1 ಕಪ್ಪು ತೊಗರಿಬೇಳೆ, ಸ್ವಲ್ಪ ಚುಟಿಗೆ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆ ಒಂದೇ ಸ್ವಲ್ಪ ಕಾಳು ಮೆಣಸಷ್ಟು, ಸ್ವಲ್ಪ 1/2 ಟೀ ಸ್ಪೂನ್ ಕಾಳು ಮೆಣಸು, 1/2 ಟೀ ಸ್ಪೂನ್ ಮೆಂತ್ಯ ಜಾಸ್ತಿ ಬಳಸ್ಬೇಡಿ, ಕಹಿ ಆಗುತ್ತೆ. ಹಾಗೆ ಸ್ವಲ್ಪ ಲಾಸ್ಟಲ್ಲಿ ಇಂಗು. ಇಷ್ಟಿದ್ರೆ ಸಾಕು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು, ಇವಾಗ ಕಡಲೆಬೇಳೆ ಅವನ್ನೆಲ್ಲ ತೊಗೊಂಡಿದ್ವಲ್ಲ ಅವನ್ನೆಲ್ಲನೂ ಲೈಟಾಗಿ ಒಂದೊಂದೇ ಆಗಿ ಲೈಟ್ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಲೈಟ್ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈ ಪೌಡ್ರು ಕ್ವಾಂಟಿಟಿ ಇಷ್ಟು ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಒಂದು 100 ಕಿಲೋ ಅಂತ ಹೇಳ್ತಾರಲ್ವ, ಅಷ್ಟು ಆಗೋಗುತ್ತೆ. ಲೈಟಲ್ಲಿ ಜಾಸ್ತಿ ಹೊತ್ಸೋಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ರೀತಿ ಫ್ರೈ ಮಾಡಿಟ್ಕೊಳ್ಳಿ. ಅಷ್ಟು ಕಾಳನ್ನ ಹಾಗೆ ಮಾಡ್ಕೋಬೇಕು. ಮೆಂತ್ಯ ಮತ್ತು ಅರಿಶಿನ ಪುಡಿನ ಲಾಸ್ಟಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಇದನ್ನು ಜಾಸ್ತಿ ಕೆಲವೊಬ್ಬರು ಜಾಸ್ತಿ ಯೂಸ್ ಮಾಡ್ತಾರೆ. ಬ್ರಾಹ್ಮಿಣ್ಸ್ ಎಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡೋದು. ನನ್ನ ಮಕ್ಕಳಿಗೆ ಹಸಿವು ಆಗೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತೀನಿ. ನಮ್ಮಮ್ಮ ಹೇಳಿದರು ಒಂದು ಸಲ, ಈ ರೀತಿಯಾಗಿ ಮಾಡಿಕೊಡು ಮಕ್ಕಳಿಗೆ ಹಸಿವು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಆವಾಗ ಮಾಡಿರೋ ರೆಸಿಪಿ ಇದು. ಇದೇ ರೀತಿ ಮಾಡಿ ಇಟ್ಕೊತೀವಿ. ಇದನ್ನು ಫ್ರಿಜ್ಜಲ್ಲಿ ಆದರೆ ಆರಾಮಾಗಿ 5 ರಿಂದ 6 ತಿಂಗಳು ಅಥವಾ 3 ರಿಂದ 4 ತಿಂಗಳು ಈ ರೀತಿಯಾಗಿ ಸ್ಟೋರ್ ಮಾಡ್ಬೋದು. ಹೊರಗಡೆ ಆದರೆ 1-2 ತಿಂಗಳಾದರೂ ಅಟ್ಲೀಸ್ಟ್ ಸ್ಟೋರ್ ಮಾಡ್ಬೋದು. ಇದನ್ನು ಬಿಸಿ ಅನ್ನಕ್ಕೆ ಹಾಕಿ, ತುಪ್ಪ ಹಾಕಿ, ಪುಡಿನ ಹಾಕಿ ಕಲಿಸ್ಕೊಂಡು ತಿಂತಾ ಇದ್ದರೆ ಯಾವ ಸಾಂಬಾರು ಬೇಡ, ರಸಮ್ ಬೇಡ, ಪಲಾವ್ ಬೇಡ, ಇದೆಲ್ಲ ಏನು ಬೇಕಾಗಲ್ಲ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಕೆಲವೊಬ್ಬರಿಗೆ ಬ್ಯಾಚುಲರ್ಸಲ್ಲಿ ಟೈಮ್ ಇರೋದಿಲ್ಲಲ್ವ ಅಡುಗೆ ಮಾಡೋಕ್ಕೆ, ಸಾಂಬಾರು ಮಾಡಲಿಕ್ಕೆ, ಬರೀ ಚಿತ್ರಾನ್ನೆಲ್ಲ ತಿಂದು ಬೋರ್ ಆದಾಗ ಈ ರೀತಿಯಾಗಿ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ತೋರಿಸಿರೋಂಥ ಎಲ್ಲ ಐಟಮ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಯಾರೆಲ್ಲ ಸುಮಾಶನ್ ಬ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನು ನಿಮಗೆ ಬಂದು ತಲುಪುತ್ತೆ. ಫಸ್ಟ್ ನೀವೇ ನೋಡ್ಬೋದು ನನ್ನ ವೀಡಿಯೋಸ್ನೆಲ್ಲ. ಹಾಗೆ ವೀಡಿಯೋಸ್ನ ಕಷ್ಟಪಟ್ಟು ಮಾಡಿರ್ತೀವಿ. ಪ್ಲೀಸ್ ದಯವಿಟ್ಟು ಒಂದು ಲೈಕ್ನ ಕೊಡೋದ್ರ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ. ಈಗ ಎಲ್ಲ ಡ್ರೈವ್ಸ್ ಎಲ್ಲನೂ ಆದ ನಂತರ, ಕಾಳುಗಳೆಲ್ಲ ಆದ ನಂತರ ಇವಾಗ ಮೆಂತ್ಯ ಮತ್ತು ಕಾಳು ಮೆಣಸನ್ನ ಹಾಕಿ ರೋಸ್ಟ್ ಮಾಡ್ತಿದ್ದೀನಿ. ಕಾಳು ಮೆಣಸನ್ನ ಜಾಸ್ತಿ ಹಸಿವು ಜಾಸ್ತಿ ಮಾಡಿಸುತ್ತೆ ಅನ್ನೋ ಕಾರಣಕ್ಕೆ ಕಾಳು ಮೆಣಸನ್ನ ಯೂಸ್ ಮಾಡೋದು. ಇಲ್ಲಾಂದರೆ ನೀವು ಒಣ ಮೆಣಸಿನ್ಕಾಯಿನಾದರೂ ಹಾಕ್ಕೋಬೋದು ಜಾಸ್ತಿ. ಮಕ್ಕಳಿಲ್ಲ ನಮ್ಮ ಮನೇಲಿ ಅನ್ನೋರಿದ್ದರೆ ಇದನ್ನು ವಯಸ್ಸಾದವರು ಅಥವಾ ಹುಷಾರಿಲ್ಲದೆ ಇರೋರ್ಗೂ ಕೊಡ್ಬೋದು, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಆಗೋಲ್ಲ. ಎಲ್ಲದನ್ನು ಈ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಇವಾಗ ಇದನ್ನು ಮಿಕ್ಸಿಗೆ ಹಾಕಿಟ್ಕೋಬೇಕು. ತರಿಯಾಗಿ ಬೇಡ, ಸ್ವಲ್ಪ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ. ಇದನ್ನು ಬ್ರಾಹ್ಮಿಣ್ಸ್ ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ತಾರಲ್ವ, ಸೊ ಅವರು ಗಿರಣಿಗೆಲ್ಲ ಬೀಸ್ತಾರೆ ಕೆಲವೊಬ್ಬರು. ನಾನು ಜಸ್ಟ್ ಮಿಕ್ಸಿಯಲ್ಲೇ ಈ ರೀತಿಯಾಗಿ ಮಾಡಿಟ್ಕೊತೀನಿ. 1 ತಿಂಗಳಿಗೆ ಆಗೋಷ್ಟು, ಒಂದು 200 ಗ್ರಾಮ್ ಆಗುತ್ತೆ ಇದು ನಾನು ತೋರಿಸೋ ಕ್ವಾಂಟಿಟಿಯಲ್ಲಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಮ್ಮ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಅವು ಊಟ ಮಾಡದೇ ಇರೋ ಕಾರಣದಲ್ಲಿ ಈ ರೀತಿಯಾಗೆಲ್ಲ ಮಾಡಿ ಅನ್ನ ಮಾಡಿ ಮೆಂತ್ಯ ಹಿಟ್ಟನ್ನ ಹಾಕಿ ಕೊಟ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಇದನ್ನು ಉಂಡೋರಿಗೆ ಗೊತ್ತು ಅದ್ರ ರುಚಿ, ತಿಂದವ್ರಿಗೆ ಗೊತ್ತು, ಉಂಡೋರಿಗೆ ಗೊತ್ತು ರುಚಿ ಅಂತ ಹೇಳ್ತಾರಲ್ವ. ಸೊ ಆ ರೀತಿ ಅದೇನೋ ಗಾದೆ ನೆನಪಾಗ್ತಾಯಿಲ್ಲ. ಸೊ ಈ ರೀತಿಯಾಗಿ ಎಲ್ಲದನ್ನು ಪೌಡ್ರ್ ಮಾಡಿಟ್ಕೊಂಡು ಲಾಸ್ಟಲ್ಲಿ ಉಪ್ಪು ಮತ್ತು ಅರಿಶಿನ ಹಿಂಗನ್ನ ಸೇರಿಸಿ ಎತ್ತಿಟ್ಕೊಂಡ್ರೆ ಆಗೋಯ್ತು. ಇವಾಗ ಇದನ್ನು ಹೇಗೆ ಕಲಿಸೋದು ಅನ್ನಕ್ಕೆ ಅಂತ ತೋರಿಸ್ತಿದೆ ನೋಡಿ. ಸಿಂಪಲ್ಲಾಗಿ ಏನಿಲ್ಲ, ಬಿಸಿ ವೈಟ್ ರೈಸ್ ಇರುತ್ತಲ್ವ, ನೀವು ನಿಮ್ಮ ಮನೇಲಿ ಯಾವ ರೈಸ್ನ ಯೂಸ್ ಮಾಡ್ತೀರೋ ಆ ರೈಸ್ಗೆ ಈ ತುಪ್ಪನ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು, ಹಾಗೆ ಸ್ವಲ್ಪ ಮೆಂತ್ಯ ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಬೇಕಾದರೆ ಉದುರಿಸ್ಕೊಬೋದು. ಇಲ್ಲ ಫಸ್ಟೆಲ್ಲ ಹಾಕಿರ್ತೀವಲ್ಲ, ಮೇಲ್ಗಡೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಕಿ ಇಷ್ಟು ಹಾಕಿದರೆ ಆಗೋಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೀಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ. ತಪ್ಪದೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.